ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಒಂದು ಆನ್ಲೈನ್ ಕ್ಲಾಸಿಗೆ ಸ್ವಾಗತಿಸುತ್ತಾ ಮಕ್ಕಳೇ, ನಾವು ನಿನ್ನೆ ದಿವಸ ಯಾವ ವಿಷಯವನ್ನು ಚರ್ಚೆ ಮಾಡಿದ್ವಿ ಮಕ್ಕಳೇ? ಆಧುನಿಕ ಆವರ್ತಕ ಕೋಷ್ಟಕದ ತಿರುಗತಕ್ಕಂತಹ ಆ ಧಾತುಗಳನ್ನು ಗುಂಪುಗಳು ಮತ್ತು ಆವರ್ತದಲ್ಲಿ ಜೋಡಣೆ ಮಾಡಲಾಗಿದೆ ಮಕ್ಕಳೇ. ಆ ಒಂದು ಆವರ್ತಕ ಕೋಷ್ಟಕಕ್ಕೆ ಒಂದು ಪ್ರಮುಖವಾಗಿ 4-5 ವಿಜ್ಞಾನಿಗಳ ಒಂದು ಕೊಡುಗೆ ಅದ ಎಂಬುದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ ಮಕ್ಕಳೇ. ಅದರಲ್ಲಿ ನಿನ್ನೆಯ ದಿವಸ ಯಾವ ವಿಜ್ಞಾನಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಮಕ್ಕಳೇ? ದೊಬರಾಯ್ನರನ ತ್ರಯಗಳ ನಿಯಮವನ್ನು ಗಮನಿಸಿದ್ವಿ. ಉದಾಹರಣೆಯ ಮೂಲಕ ನಾವು ಆ ತ್ರಯಗಳ ನಿಯಮವನ್ನು ನಾವು ಚರ್ಚೆ ಮಾಡಿದ್ವಿ ಮಕ್ಕಳೇ. ಇವತ್ತಿನ ದಿವಸ ಈ ಒಂದು ನ್ಯೂಲ್ಯಾಂಡ್ನ ಅಷ್ಟಕಗಳ ನಿಯಮ. ಅಷ್ಟಕ ಅಂದ್ರೆ ಗೊತ್ತು ಮಕ್ಕಳೇ, ನೀವು 8 ಏನು 8 ಮಕ್ಕಳೇ? ಆ ಅಷ್ಟಕ ನಿಯಮವನ್ನು ಇವರು ಯಾಕೆ ತೆಗೆದುಕೊಂಡಿರಬಹುದು ಎಂಬ ವಿಷಯವನ್ನು ನಾವು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಈಗ ನಾವು ಈ ನ್ಯೂಲ್ಯಾಂಡ್ರ ಒಂದು ನಿಮ್ಮ ಬುಕ್ದಲ್ಲಿ ಒಂದು ಇವರ ಒಂದು ಚಿತ್ರವನ್ನು ಕೊಟ್ಟಿಲ್ಲ ಮಕ್ಕಳೇ, ಸ್ವಲ್ಪ ಗೊತ್ತಿರಲಿ ನಿಮಗೆ. ಅದು ಒಬ್ಬ ವಿಜ್ಞಾನಿಗಳ ಬಗ್ಗೆ ಅದು ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತೀವಿ ಮಕ್ಕಳೇ. ಅವರನ್ನು ನಮಗೆ ಗುರುತಿಸಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಆ ಚಿತ್ರಣವನ್ನು ಸ್ವಲ್ಪ ಗಮನಿಸಿ. ಆಮೇಲೆ ಈ 1866ರಲ್ಲಿ ಆಂಗ್ಲ ವಿಜ್ಞಾನಿ ಮಕ್ಕಳೇ ಜಾನ್ ನ್ಯೂಲ್ಯಾಂಡ್ಸ್ ರವರು ಅದು ತಮಗೆ ತಿಳಿದಿದ್ದ ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಜೋಡಿಸಿದರು. ಅಂದ್ರೇನು? ಆ ಪರಮಾಣು ರಾಶಿ ಬಗ್ಗೆ ಸ್ವಲ್ಪ ನಮಗೆ ಮಕ್ಕಳೇ ಯಾರು ಸುಳಿವನ್ನು ಕೊಟ್ಟಿದ್ರು? ಈ ದೊಬರಾಯ್ನ್ ಕೊಟ್ಟಿದ್ರು. ಅದು ಅದೇ ಒಂದು ವಿಷಯವನ್ನು ಮುಂದುವರಿಸಿಕೊಂಡು ನ್ಯೂಲ್ಯಾಂಡ್ ಅವರು ಸ್ವಲ್ಪ ತಮ್ಮ ಆ ಕೋಷ್ಟಕದಲ್ಲಿ ಏನು ಬದಲಾವಣೆ ಮಾಡಿದರು ಎಂಬುದನ್ನು ನಾವು ಇವತ್ತು ದಿವಸ ತಿಳ್ಕೊಳ್ಳೋಣ. ಅಂದ್ರೇನು? ಅವರು ಅತಿ ಕಡಿಮೆ ಪರರಾಶಿ ಹೊಂದಿರುವ ಧಾತುವಿನಿಂದ, ಅಂದ್ರೆ ಗೊತ್ತು ಮಕ್ಕಳು ನಿಮಗೆ ಆವರ್ತ ಕೋಷ್ಟಕದಲ್ಲಿ ಹೈಡ್ರೋಜನ್ ಮೊದಲನೆಯ ಗುಂಪು ಮತ್ತು ಮೊದಲನೆಯ ಆವರ್ತದಲ್ಲಿರ್ತಕ್ಕಂತಹ ಒಂದು ಹೈಡ್ರೋಜನ್. ಯಾಕದು ಮೊದಲನೇ ಇಟ್ಟರು ಮಕ್ಕಳೇ? ಅದು ನಿಮ್ಗೆ ಗೊತ್ತಾಗ ಅಂದ್ರೆ ಅದು ಅತಿ ಕಡಿಮೆ ಪರಮಾಣು ಹೊಂದಿರುವ ಒಂದು ಧಾತುವಾಗಿದೆ. ಅದರಿಂದ ಅವರು ತಮ್ಮ ಕೋಷ್ಟಕವನ್ನು ಪ್ರಾರಂಭಿಸಿ ಮತ್ತು 56ನೇ ಧಾತುವಾದ ಥೋರಿಯಂನಿಂದ ಕೊನೆಗೊಳಿಸಿದರು. ಯಾವುದು? ಆಮೇಲೆ ಇವ್ರ ಮಕ್ಕಳೇ ತಮ್ಮ ಅದು ಆ ಕೋಷ್ಟಕದಲ್ಲಿ ಅದು ಆ ಸಂಗೀತದಲ್ಲಿ ಕಂಡುಬರುವ ಅಷ್ಟಕಗಳೊಂದಿಗೆ ಹೋಲಿಸಿದರು. ಆದ್ದರಿಂದ ಅದನ್ನು ಅಷ್ಟಕಗಳ ನಿಯಮ ಎಂದು ಕರೆದರು. ಅದು ಸಂಗೀತ ಗೊತ್ತು, ಸ ರಿ ಗ ಮ ಪ ದ ನೀ ಮಕ್ಕಳೇ. ಮುಂದೆ ಮತ್ತೇನು? ಸ ಹೊಳೆಯದು ಎಂಟನೇದು ಬರಬೇಕಾದ್ರೆ ನಾವು ಸಕ್ಕೆ ಬರ್ತೀವಲ್ವಾ? ಅದೇ ರೀತಿ ಇಲ್ಲಿ ಕೂಡ ಆ ಧಾತುಗಳನ್ನು ತಮ್ಮ ಕೋಷ್ಟಕದಲ್ಲಿ ಆ ಸಂಗೀತ ಬರ್ತಕ್ಕಂತಹ ಆ ಸ್ವರಗಳಿಗೆ ಹೋಲಿಕೆಯನ್ನು ಉಂಟು ಮಾಡಿ ಆ ನಿಯಮವನ್ನು ಕೊಟ್ಟರು ಮಕ್ಕಳ. ಅದಕ್ಕೆ ಇಲ್ಲಿ ಪದ ಏನು ಕೊಟ್ಟರು? ಅಷ್ಟಕಗಳ ನಿಯಮ. ಈ ಮುಂದೆ ನೋಡ್ತೀವಿ ಮಕ್ಕಳ, ಇಲ್ಲಿದಾರ ಅದು ಇಲ್ಲಿ ಮುಂದಿನದಲ್ಲಿ ಗಮನಿಸಿದ ಮಕ್ಕಳೇ. ಅದಕ್ಕಿಂತ ಮುಂಚೆ ಈ ಒಂದು ಸ್ಲೈಡನ್ನು, ಯಾಕಂದ್ರೆ ನ್ಯೂಲ್ಯಾಂಡ್ನ ಅಷ್ಟಕಗಳ ನಿಯಮ ಯಾವ ಒಂದು ಅಂಶವನ್ನು ಒಳಗೊಂಡದ ನಿಯಮ ಕೇಳ್ತಾ ಹೇಳ್ತೀನಿ ಮಕ್ಕಳು. ನಿನ್ನೆ ದಿವಸ ಹೇಳಿದ್ದೀನಿ ನಾನು ಆ ನಿಯಮವನ್ನು. ಈ 3 ಯಾವುದು? ದೊಬರಾಯ್ನ್ ನಿಯಮ, ನ್ಯೂಲ್ಯಾಂಡ್ ನಿಯಮ, ಆಮೇಲೆ ಡಿಮಿಟ್ರಿ ಮೆಂಡಲಿ ಅವರ ನಿಯಮ, ಆಮೇಲೆ ಮಾಸ್ಲೆ ಅವರ ಒಂದು ನಿಯಮ. ಇವು 4 ನಿಯಮ ನಿಮ್ಗೆ ಗೊತ್ತಿರೋ ಮಕ್ಕಳೇ. ಈಗ ನ್ಯೂಲ್ಯಾಂಡ್ರವರ ಅಷ್ಟಕಗಳ ನಿಯಮ ಏನು ಹೇಳುತ್ತೆ ಅಂದರೆ, ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಯಾವುದಾದರೊಂದು ಧಾತುವಿನಿಂದ ಆರಂಭಿಸಿದರೆ ಪ್ರತಿ 8ನೇ ಧಾತು ರಾಸಾಯನಿಕ ಲಕ್ಷಣಗಳಲ್ಲಿ ಮೊದಲನೆಯ ಧಾತುವನ್ನು ಹೋಲುತ್ತೆ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟರು ಮಕ್ಕಳೇ. ಇಲ್ಲೇ ಈ ನಾವು ಸಾಮಾನ್ಯವಾಗಿ ಈ ಲಿಥಿಯಂನಿಂದ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳೇ ಅದು 1 2 3 4 5 ಮಕ್ಕಳೇ 6 7. ಆಮೇಲೆ ಲಿಥಿಯಂ ಸೋಡಿಯಂ ಒಂದೇ ಗುಣಗಳನ್ನು ಒಳಗೊಂಡದ. ಅರ್ಥ ಆಯ್ತು ಮಕ್ಕಳೇ? ಇಲ್ಲೇ ಏನೋ ಹೆಸರು ಹೇಳುತ್ತೆ ನೋಡಿ. ಅದು ಪ್ರತಿ 8ನೇ ಧಾತು ಅಂದ್ರೇನು? ಈ ಪರರಾಶಿ ಏರಿಕೆ ಕ್ರಮದಲ್ಲಿ ಬರೆದಾಗ ಯಾವುದಾದ್ರು ಒಂದು ಧಾತುವಿನ ಪ್ರಾರಂಭಿಸಿದರೆ ಪ್ರತಿ 8ನೇ ಧಾತು ರಾಸಾಯನ ಲಕ್ಷಣಗಳು. ಹೆಂಗೆ ರಾಸಾಯನ ಲಕ್ಷಣ ಹೇಳ್ತೀವಿ ಮಕ್ಕಳೇ? ಇದು ಕ್ರಿಯಾಶೀಲ ಲೋಹ ಗೊತ್ತುವ ನಿಮಗೆ. ಲಿಥಿಯಂ ಸಹ ಒಂದು ಲೋಹೀಯ ಗುಣವನ್ನು ಒಳಗೊಂಡದ. ಸೋಡಿಯಂ ಅಂಕ ನೀವು ನೋಡಿದ್ದೀರಿ ಮಕ್ಕಳೇ. ಹೌದು. ಅದೇ ರೀತಿ ಮುಂದೆ ಮೆಗ್ನೀಷಿಯಮ್ಮು, ಅಲ್ಯೂಮಿನಿಯಂ 1 2 3 4 5 6 7 8. ಸೋಡಿಯಂ ಮತ್ತು ಮಕ್ಕಳ ಪೊಟ್ಯಾಸಿಯಂ. ಸೋಡಿಯಂ ಮತ್ತು ಪೊಟ್ಯಾಸಿಯಮ್ ಏನದ? ಒಂದೇ ರೀತಿಯ ರಾಸಾಯನಿಕ ಲಕ್ಷಣವನ್ನು ಒಳಗೊಂಡದ, ಅಧಿಕ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂತಹ ಧಾತು ಮಕ್ಕಳೇ. ಅರ್ಥ ಆಗುತ್ತಲ್ವಾ? ಮುಂದೆ ಮಕ್ಕಳಲ್ಲಿ ನೋಡೋಣ. ಅವ್ರ ನಿಯಮವನ್ನು ನೋಡಿದ್ವಿ.
ಈ ನ್ಯೂಲ್ಯಾಂಡ್ಸ್ ಅವರ ಅಷ್ಟಕಗಳು ಇಲ್ಲಿ ಸ್ಪಷ್ಟ ಮಕ್ಕಳೇ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ ರಿ ಗ ಮ ಪ ದ ನಿ. ಇದು ಕೆಳಗಡೆ ಅಲ್ವಾ ಈ ಪಾಶ್ಚಿಮಾತ್ಯರು ಬಳಸ್ತಕ್ಕಂತಹ ಈ ಒಂದು ಸಂಗೀತದ ಸ್ವರಗಳ ಮಕ್ಕಳೇ ಇವು. ಅದು ಡೋ ರೇ ಮಿ ಫ ಸೋ ಲ ಟಿ ನಾವು ಯಾವ ಬಳಸ್ತೀವಿ ಸ ರಿ ಗ ಮ ಪ ದ ನಿ. ಈ ಒಂದು ಸಂಗೀತದ ಸ್ವರಗಳನ್ನು ಬಳಸ್ತೀವಿ ಮಕ್ಕಳು. ಅವರು ಪಾಶ್ಚಿಮಾತ್ಯರು ಈ ಒಂದು ಅಕ್ಷರಗಳನ್ನು ಬಳಸ್ತಾರೆ. ಇಲ್ಲಿ ನಾವು ನ್ಯೂಲ್ಯಾಂಡ್ರವರು ತನ್ನ ಒಂದು ಕೋಷ್ಟಕವನ್ನು ರಚನೆ ಮಾಡಿದ್ರು. ಹೈಡ್ರೋಜನ್ ಇರ್ಬೋದು, ಲಿಥಿಯಂ ಇರ್ಬೋದು, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಸೋಡಿಯಂ, ಮೆಗ್ನೀಷಿಯಂ ಅದು ಮುಂತಾದ ಧಾತುಗಳನ್ನು ಏನು ಮಾಡಿದರು ತಮ್ಮ ಆ ಒಂದು ಕೋಷ್ಟಕದಲ್ಲಿ ಜೋಡಣೆ ಮಾಡಿದರು ಮಕ್ಕಳೇ. ಆಮೇಲೆ ಮುಂದಿನ ವಿಷಯ ನ್ಯೂಲ್ಯಾಂಡ್ರ ಅಷ್ಟಕಗಳ ನಿಯಮ ಮಕ್ಕಳೇ ಎಲ್ಲಿವರೆಗೆ ಸಾಧ್ಯ ಆಯಿತು. ಇದು ಕೂಡ ಒಂದು ಸೀಮಿತ ಧಾತುಗಳಿಗೆ ವರ್ಗೀಕರಣ ಸಾಧ್ಯ ಆಯಿತು. ಮುಂದೆ ಇದು ಎಲ್ಲ ಯಾಕಂದರೆ ನಿಸರ್ಗದಲ್ಲಿ ಅವ್ರು ಹೇಳಿದ್ರು ಮಕ್ಕಳಲ್ಲಿ ಈ ನಿಯಮ ಕ್ಯಾಲ್ಸಿಯಂ ಧಾತುವಿನಂತರ ವಿಸ್ತರಿಸಲು ಸಾಧ್ಯವಾಗುವುದಿಲ್ಲ. ಏಕೆ ಅಂದ್ರೇನು ಈ ನ್ಯೂಲ್ಯಾಂಡ್ಸ್ ಅವರು ನಿಸರ್ಗದಲ್ಲಿ ಕೇವಲ 56 ಧಾತುಗಳಿವೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರವಾಗುವುದಿಲ್ಲ ಅಂತ ಊಹಿಸಿದ್ರೆ ಮಕ್ಕಳೇ. ಈ ಒಂದು ಊಹೆ ಏನಾಯ್ತು ಅವ್ರದ್ದು ತಪ್ಪಾಯಿತು. ಹೌದು. ಮುಂದೆ ತನ್ನ ಕೋರ್ಸ್ ಸರಿ ಹೊಂದಿಸಲು ನ್ಯೂಲ್ಯಾಂಡ್ಸ್ ಅವರು ಒಂದೇ ಸ್ಥಳದ 2 ಧಾತುಗಳನ್ನು ಸೇರಿಸಿದ್ರು ಮಕ್ಕಳೇ. ಇಲ್ಲದ ನಿಮಗೆ ಅವ್ರ ಕೋಷ್ಟಕದಲ್ಲಿ ಮಕ್ಕಳೇ ಇಲ್ಲಿ ಸ್ವಲ್ಪ ನೀವು ಇಲ್ಲಿ ಗಮನಿಸಿದ್ರ ನೋಡು ಒಂದೇ ಕೋಬಾಲ್ಟ್ ಮತ್ತು ನಿಕೆಲ್ಲನ್ನು ಜೋಡಿಸಿದ್ದಾರೆ. ಇಲ್ಲಿ ಹೇಳ್ತಾರೆ ಮಕ್ಕಳೇ ಏನದ ತನ್ನ ಕೋಷ್ಟಕ ಸರಿ ಹೊಂದಿಸಲು ನ್ಯೂಲ್ಯಾಂಡ್ಸ್ ಅವರು ಒಂದೇ ಸ್ಥಳದಲ್ಲಿ 2 ಧಾತುಗಳನ್ನು ಏನು ಮಾಡಿದರು ಸೇರಿಸಿದರು. ಅರ್ಥ ಆಗುತ್ತೆ ಮಕ್ಕಳೇ. ಅಷ್ಟೇ ಅಲ್ಲದೆ ಕೆಲವು ಹೋಲಿಕೆ ಧಾತುಗಳನ್ನು ಒಂದೇ ಸ್ವರದಡಿಯಲ್ಲಿ ಇರಿಸಿದರು. ಹೋಲಿಕೆ ಇಲ್ಲದ ಮಕ್ಕಳೇ ಅದು ಒಂದೇ ಸ್ವರದಲ್ಲಿ ಇರಿಸಿದರು. ಇದು ಏನಾಯಿತು ಸ್ವಲ್ಪ ಅವರಿಗೆ ಅವ್ರ ನಿಯಮ ಸ್ವಲ್ಪ ಹುಸಿಯಾಗಲಿಕ್ಕೆ ಕಾರಣ ಆಯಿತು. ಅಂದರೆ ರಸಾಯನಶಾಸ್ತ್ರ ಮತ್ತು ಸಂಗೀತವನ್ನು ಹೋಲಿಸಿದ್ದಕ್ಕಾಗಿ ಆ ಹೋಲಿಕೆ ಹುಸಿಯಾದದ್ದಕ್ಕಾಗಿ ಅವರನ್ನು ಅಪಹಾಸ್ಯ ಮಾಡಿದರು ಮಕ್ಕಳೇ. ಇಂಥ ಒಂದು ವಿಷಯ ಯಾವ ಕಾಲಕ್ಕಾದರೂ ಕೂಡ ಕಂಡು ಬರ್ತವೆ. ನಮ್ಮ ಯಾವುದು ಈ ತಳಿಶಾಸ್ತ್ರ ಪಿತಾಮಹ ಯಾರು ಮೆಂಡೆಲ್ ಅವ್ರ ಬಗ್ಗೆ ಗಮನಿಸಿದ್ವಿ ಮಕ್ಕಳೇ. ಅನುವಂಶೀಯತೆ ಬಗ್ಗೆ ನೋಡಿದ್ವಿ ನಾವು. ಅವರಿಗೂ ಕೂಡ ಇಂಥ ಒಂದು ಅಪಹಾಸ್ಯಗಳು ಏನು ಮಕ್ಕಳೇ ಕಂಡು ಬಂತು. ಆದರೆ ಅವರು ತೀರಿ ಹೋದ ಒಂದು 100 ವರ್ಷದ ನಂತರ ಮಕ್ಕಳೇ ಅದೇ ಒಂದು ಪ್ರಯೋಗವನ್ನು 3 ಜನ ವಿಜ್ಞಾನಿಗಳು ಸೇರಿ ಮಾಡ್ತಾರೆ ಮಕ್ಕಳೇ. ಅವ್ರದೇ ಆದ ಒಂದು ಲಕ್ಷಣಗಳು ಕಂಡು ಬಂದವು. ಅವಾಗ ಅವರು ಕಂಡುವಂತಹ ಅದು ವಿಷಯಕ್ಕೆ ಯಾರು ತಮ್ಮ ಹೆಸರು ಕೊಡಲಿಲ್ಲ ಮಕ್ಕಳೇ. ಅವರು ಆ ಒಂದು ಮೆಂಡೆಲ್ ಅವರ ಹೆಸರನ್ನು ಕೊಟ್ಟು ಏನು ಮಾಡಿದರು ಅವರ ಒಂದು ಶಿರೋನಾಮೆಯಲ್ಲಿ ಏನು ಮಾಡಿದ್ರು ಪ್ರಯೋಗವನ್ನು ಮುಂದುವರಿಸಿದರು 100 ವರ್ಷ ನಂತರ ಮಕ್ಕಳೇ. ಅದಕ್ಕೆ ನಾವು ಸ್ವಲ್ಪ ಯಾವುದೇ ವಿಷಯವನ್ನು ನಾವು ಏನು ಅಧ್ಯಯನ ನಿರಂತರವಾಗಿ ಇರುತ್ತೆ. ಸ್ವಲ್ಪ ಅವರನ್ನು ಹೀಯಾಳಿಸ್ತಕ್ಕಂತಹ ಒಂದು ವಿಷಯವನ್ನು ನಾವು ಗಮನಿಸ್ತಾ ಇರ್ತೀವಿ ಮಕ್ಕಳು. ನಿಸರ್ಗದಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಇರಲಿ ಈಗ ನಮಗೆ ನ್ಯೂಲ್ಯಾಂಡ್ರ ಅಷ್ಟಕ ನಿಯಮ ಗೊತ್ತಾಯಿತು. ಆಮೇಲೆ ಅವರ ಒಂದು ಕೋಷ್ಟಕ ನೋಡಿದ್ವಿ. ಸ್ವಲ್ಪ ಅವರು ಏನು ಮಿಸ್ಟೇಕ್ ನಮಗೆ ಕಂಡು ಬಂತು ಆ ಒಂದು ಕೋಷ್ಟಕದಲ್ಲಿ ಯಾವ ಒಂದು ಮಿಸ್ಟೇಕ್ ಅದ ಅನ್ನೋದನ್ನು ಗೊತ್ತಾಯಿತು. ಈಗ ಈ ನ್ಯೂಲ್ಯಾಂಡ್ ಅಷ್ಟಕ ನಿಯಮ ಮಕ್ಕಳೇ ಅದು ಇಷ್ಟೆಲ್ಲ ಆದಮೇಲೆ ಅದರಲ್ಲಿ ನಮಗೆ ಏನು ಅವಶ್ಯ ಇರ್ತಕ್ಕಂತಹ ಪಾಯಿಂಟ್ಸ್ಗಳು ನಮಗೆ ಮುಂದೆ ಅಧ್ಯಯನ ಮಾಡ್ತಕ್ಕಂತಹ ವಿಷಯಕ್ಕೆ ಏನು ಮಕ್ಕಳೇ ಈ ಧಾತುಗಳ ವರ್ಗೀಕರಣದಲ್ಲಿ ಆವರ್ತಕ ಎಂಬ ಪದದ ಕೊಡುಗೆ ನ್ಯೂಲ್ಯಾಂಡ್ಸ್ ಅವರಿಂದ ಆಯಿತು. ಇದು ಪ್ರಮುಖ ಕೊಡುಗೆ ಮಕ್ಕಳೇ. ಹೌದು. ಹೊರರಾಶಿಕೆ ಏಕೀಕ್ರಮದಲ್ಲಿ 8ನೇ ಧಾತು ಮೊದಲನೆಯ ಧಾತುವನ್ನು ಹೋಲುತ್ತದೆ ಅಂತಕ್ಕಂಥ ವಿಷಯವನ್ನು ಗಮನಿಸಿದ್ವಿ. ಹೌದು. ಆಮೇಲೆ ಆ ಒಂದೇ ಸ್ವರದಡಿಯಲ್ಲಿ 2 ಧಾತುಗಳನ್ನು ಇರಿಸಿದ್ರು. ಅದು ಸ್ವಲ್ಪ ಏನಾಯಿತು ಒಂದು ವಿಷಯಕ್ಕೆ ನಮಗೆ ಏನೋ ತೊಂದರೆ ಉಂಟಾಯಿತು. ಆಮೇಲೆ ಈ ಆವರ್ತಕ ಹೇಳಿದ್ದೀನಿ ಮಕ್ಕಳೇ ಅಂದ್ರೇನು ಆವರ್ತಕ ಈಗ ಇವತ್ತು ದಿವಸ ನಾವು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಕೂಡ ಆವರ್ತ ಮತ್ತು ಗುಂಪುಗಳವ. ಅದು ಅದನ್ನು ಫಸ್ಟ್ ನಾವು ಆ ವರ್ಗೀಕರಣದಲ್ಲಿ ವರ್ಗೀಕರಣದಲ್ಲಿ ಆವರ್ತಕ ಎಂಬ ಪದದ ಕೊಡುಗೆ ನ್ಯೂಲ್ಯಾಂಡ್ಸ್ ಅವರಿಂದ ಆಯಿತು ಮಕ್ಕಳೇ. ಆಮೇಲೆ ಈ ಜಡಾನಿಲಗಳ ಆವಿಷ್ಕಾರದಿಂದಾಗಿ ಅಷ್ಟಕಗಳ ನಿಯಮ ಅಪ್ರಸ್ತುತವಾಯಿತು. ಆಮೇಲೆ ಅವ್ರು ಇನ್ನೊಂದು ಅಂದ್ರೇನು
ನಿಸರ್ಗದಲ್ಲಿ 56 ಧಾತುಗಳು ನಮಗೆ ಲಭ್ಯ ಇರ್ತವೆ. ಮುಂದೆ ಹೊಸ ಧಾತುಗಳು ಏನು ಉಂಟಾಗೋದಿಲ್ಲ ಎಂಬ ಮನೋಭಾವನೆಯನ್ನು ವ್ಯಕ್ತಪಡಿಸಿದರು. ಅದು ಸ್ವಲ್ಪ ಏನಾಯ್ತು ಮಕ್ಕಳೇ, ನಮಗೆ ಅವರ ಒಂದು ನಿಯಮ ಏನಾಯ್ತು ಅಷ್ಟೊಂದು ಮುಂದುವರಲಿಲ್ಲ. ಅದಕ್ಕೆ ಹೇಳಿ ಲಾಸ್ಟ್ ಕೊನೆ ಪದ ನೋಡು, ಜನರಲ್ ಆವಿಷ್ಕಾರದಿಂದಾಗಿ ಏನಾಯ್ತು ಅಷ್ಟಕ ನಿಯಮ ಅಪ್ರಸ್ತುತವಾಯಿತು, ಮುಂದುವರಿಲಿಲ್ಲ ಮಕ್ಕಳೇ. ಅಂದರೆ ಇಲ್ಲಿಗೆ ಬಿಡಲಿಲ್ಲ. ಮುಂದೆ ಯಾವ ವಿಜ್ಞಾನಿ ಬರ್ತಾರೆ ಮಕ್ಕಳೇ? ಈ ಡಿಮಿಟ್ರಿ ಇವಾನೋವಿಚ್ ಮೆಂಡೆಲಿವ್. ಇವರು ಆವರ್ತಕ ಕೋಷ್ಟಕದ ಯಾವುದು ಮಕ್ಕಳೇ? ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಅಂತ ಪದ ಬಳಸ್ತೀವಿ. ಆಧುನಿಕ ಆವರ್ತಕ ಕೋಷ್ಟಕದ ಜನಕ ಅಂತಕ್ಕಂಥ ಪದವನ್ನು ಬಳಸ್ತೀವಿ ಮಕ್ಕಳೇ. ಅದು ಯಾವ ತಳಿಶಾಸ್ತ್ರ ಪಿತಾಮಹನ ಯಾರು ನಾವು? ಮೆಂಡೆಲ್. ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಿ ಮಕ್ಕಳೇ, ನೆನಪಿರಲಿ. ಡಿಮಿಟ್ರಿ ಅದು ಮೆಂಡೆಲಿವ್, ಶಾರ್ಟ್ ಆಗಿ ಮೆಂಡೆಲಿವ್, ಅಲ್ಲಿ ಮೆಂಡೆಲ್ ಅದು ಗೊತ್ತಿರಲಿ. ಇಲ್ಲಿ ಆವರ್ತ ಕೋಷ್ಟಕದ ಜನಕ. ಯಾಕೆ ಮಕ್ಕಳೇ? ಇವರು ತಮ್ಮ ಕೋಷ್ಟಕದಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಧಾತುಗಳನ್ನು ಇವತ್ತು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಇರ್ತಕ್ಕಂಥ ವರ್ಗೀಕರಣಕ್ಕೂ ಬಹಳ ಸಾಮ್ಯತೆ ಅದ ಮಕ್ಕಳೇ. ಅದು ಯಾವುದು ಅನ್ನೋದನ್ನು ನಾವು ಸ್ವಲ್ಪ ಆ ವಿಷಯವನ್ನು ಚರ್ಚೆ ಮಾಡ್ಕೊತ ಹೋದಾಗ ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ಇವರು ಸ್ವಲ್ಪ ಜನನ ಗೊತ್ತಾಯ್ತು ನಿಮಗೆ. ಈ ಆರಂಭಿಕ ಶಿಕ್ಷಣ ನಂತರ ಮೆಂಡೆಲಿಯವರು ತಮ್ಮ ತಾಯಿಯವರ ಪ್ರಯತ್ನದಿಂದ ವಿಶ್ವವಿದ್ಯಾಲಯವನ್ನು ಸೇರಲು ಸಾಧ್ಯವಾಯಿತು. ಯಾಕೆಂದ್ರೆ ಫೋಕಸ್ ಮಾಡ್ತೀನಿ ಮಕ್ಕಳೇ ನಾನು. ನೋಡಿ, ತಾಯಿ ನಮ್ಮ ಈ ಒಂದು ಕಲಿಕೆಯಲ್ಲಿ ಎಷ್ಟು ಮಹತ್ವವನ್ನು ಹೊಂದಿದ್ದಾಳೆ. ಅದು ನೀವು ಸ್ವಲ್ಪ ಏನು ಮಾಡ್ತೀವಿ ಮನೆಯಲ್ಲಿ ತಾಯಿಯನ್ನು ಅಷ್ಟೊಂದು ನಿಷ್ಕಾಳಜಿ ಮಾಡಿಬಿಡ್ತೀವಿ ಮಕ್ಕಳು. ನಾನು ಯಾವಾಗಲೂ ಹೇಳ್ತೀನಿ ನನ್ನ ವಿಷಯದಲ್ಲಿ, ಸ್ವಲ್ಪ ಪೋಷಕರನ್ನ ಕೇಳಿ, ಅವರಿಗೆ ನಿಮಗಿಂತ ಅಥವಾ ನಮಗಿಂತ ಹೆಚ್ಚಿನ ಮಾಹಿತಿ ಗೊತ್ತಿರುತ್ತೆ, ನೀವು ಕೇಳೋದಿಲ್ಲ ಅಷ್ಟೇ. ಹೌದು, ಈ ಮೆಂಡೆಲಿಯವರು ತಮ್ಮ ತಾಯಿಯವರ ಪ್ರಯತ್ನಗಳಿಂದ ವಿಶ್ವವಿದ್ಯಾಲಯ ಸೇರಲು ಸಾಧ್ಯವಾಯಿತು. ಮತ್ತು ಆ ಸಂಶೋಧನೆಗಳನ್ನು ಏನು ಮಾಡುತ್ತೆ ತನ್ನ ತಾಯಿಯವರಿಗೆ ಸಮರ್ಪಿಸುತ್ತಾ ಅವರು ಹೀಗೆ ಬರೀತಾರೆ. ನೋಡಿ ಮಕ್ಕಳೇ, ಯಾವ ರೀತಿ ಬರೀತಾರೆ? ಆಕೆ ಉದಾಹರಣೆಗಳೊಂದಿಗೆ ನನಗೆ ಮಾರ್ಗದರ್ಶನ ನೀಡಿದ್ದಾಳೆ. ಅಂದ್ರೆ ಆ ವೈಜ್ಞಾನಿಕ ಮನೋಭಾವನೆಯನ್ನು ಉಂಟು ಮಾಡ್ತಕ್ಕಂತಹ ಆ ಒಂದು ಉದಾಹರಣೆಯನ್ನು ಅದು ನೀಡಿದ್ದಾಳೆ. ಹಾಗೂ ಪ್ರೀತಿಯಿಂದ ನನ್ನನ್ನು ತಿದ್ದಿದ್ದಾಳೆ. ಹೆಂಗದ ನನ್ನ ಮಕ್ಕಳೇ ವಿಷಯ ಹೆಂಗದ ನೋಡಿ. ಆಕೆ ತನ್ನೆಲ್ಲ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ವ್ಯಯಿಸಿ ನನ್ನೊಂದಿಗೆ ಅನೇಕ ಸ್ಥಳಗಳಿಗೆ ಪ್ರಯಾಣಿಸಿದ್ದಾಳೆ. ನಿಮ್ಮ ಪೋಷಕರು ಜೊತೆ ಇರ್ತಾರೆ, ಯಾವಾಗಲೂ ಗಮನಿಸಿರ್ಬೋದು. ನಿಮ್ಮ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಮಕ್ಕಳೇ. ಆಮೇಲೆ ವಿಜ್ಞಾನದ ಸಹಾಯದಿಂದ ಅಹಿಂಸಾತ್ಮಕವಾಗಿ ಎಲ್ಲ ಮೂಢನಂಬಿಕೆಗಳು, ಅಸತ್ಯ ಮತ್ತು ತಪ್ಪುಗಳನ್ನು ಪ್ರೀತಿಯಿಂದ ಆದರೆ ದೃಢತೆಯಿಂದ ತೆಗೆದು ಹಾಕಬಹುದೆಂದು ಆಕೆಗೆ ತಿಳಿದಿತ್ತು ಮಕ್ಕಳು. ನೋಡು ಎಂಥ ಒಂದು ಆತ್ಮಸ್ಥೈರ್ಯ ಅಂತ ಹೇಳ್ಬೋದಲ್ಲ ಮಕ್ಕಳೇ ಅಲ್ವಾ. ಈ ಮೆಂಡೆಲಿಯವರು ನೀಡಿದ ಧಾತುಗಳ ಜೋಡಣೆಯನ್ನು ಮೆಂಡೆಲಿಯವರ ಆವರ್ತ ಕೋಷ್ಟಕ ಎಂದು ಕರೆಯಲಾಗಿದೆ. ಈ ಆವರ್ತ ಕೋಷ್ಟಕ ಮಕ್ಕಳ ರಸಾಯನಶಾಸ್ತ್ರದಲ್ಲಿ ಏಕೀಕೃತತ್ವವನ್ನು ಸಾಬೀತುಪಡಿಸಿತು. ಅಂದ್ರೇನು? ಕೆಲವು ಹೊಸ ಧಾತುಗಳ ಆವಿಷ್ಕಾರಕ್ಕೆ ಇದು ಪ್ರೇರಣೆ ಆಯಿತು. ಹೇಗೆ ಎಂಬುದನ್ನು ನಾವು ಈ ಕೋಷ್ಟಕವನ್ನು ಕೋಷ್ಟಕವನ್ನು ನಾವು ಗಮನಿಸೋಣ ಮಕ್ಕಳ. ಆ ಕೋಷ್ಟಕವನ್ನು ಗಮನಿಸೋಕ್ಕಿಂತ ಮುಂಚೆ ಆ ಮೆಂಡೆಲಿಯವರ ಕಾಲದಲ್ಲಿ ಎಷ್ಟು ಧಾತುಗಳಿದ್ದು? ಅಲ್ಲೇ 56 ಇದ್ದು ಮಕ್ಕಳೇ. ಯಾರು? ನ್ಯೂಲ್ಯಾಂಡ್ ಅವರ ಒಂದು ಕಾಲಮಾನದಲ್ಲಿ. ಈ ಮೆಂಡೆಲಿಯವರು ತಮ್ಮ ಕೆಲಸವನ್ನು ಆರಂಭಿಸಿದಾಗ ಯಾವುದು ಈ ಧಾತುಗಳ ಜೋಡಣೆಯನ್ನು ಆರಂಭಿಸಿದಾಗ ಆ ನಿಸರ್ಗದಲ್ಲಿ 63 ಧಾತುಗಳು ಏನು ಮಕ್ಕಳೇ ಗೊತ್ತಿತ್ತು. ಆಮೇಲೆ ಈ ರಾಸಾಯನಿಕ ಗುಣಗಳಲ್ಲಿ ಮೆಂಡೆಲಿಯವರು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ಅತಿ ಹೆಚ್ಚು ಕ್ರಿಯಾಪಟುವುಳ್ಳ ಮತ್ತು ಬಹುತೇಕ ಧಾತುಗಳೊಂದಿಗೆ ಸಂಯುಕ್ತಗಳನ್ನು ಉಂಟು ಮಾಡುತ್ತಿದ್ದರಿಂದ ಅವರು ಅವುಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದರು. ಮಕ್ಕಳಿಗೆ ಗೊತ್ತಿರುತ್ತೆ, ಮೆಂಡೆಲಿಯವರ ಆವರ್ತ ಕೋಷ್ಟಕದಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ತೆಗೆದುಕೊಳ್ಳಲು ಪ್ರಮುಖವಾಗಿ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ನಿಮ್ಗೆ ಗೊತ್ತದೆ, ಅನೇಕ ಸಂಯುಕ್ತಗಳು ಯಾವ ರೀತಿ ಕಾರ್ಬನ್ನ ಸಂಯುಕ್ತಗಳು ನೋಡಿದ್ವಿ ನಾವು. ಅದೇ ರೀತಿ ಈ ರಾಸಾಯನಿಕಗಳು ಮೆಂಡೆಲಿಯವರು ಏನು ಮಾಡಿದ್ರು? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೆಚ್ಚು ಕ್ರಿಯಾಪಟುತ್ವವುಳ್ಳ ಮತ್ತು ಬಹುತೇಕ ಧಾತುಗಳೊಂದಿಗೆ ಸಂಯುಕ್ತಗಳನ್ನು ಉಂಟು ಮಾಡ್ತಿದ್ವು. ಆದ್ದರಿಂದ ಅವರು ಏನು ಮಾಡಿದರು? ಅವುಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿ ತಮ್ಮ ಆವರ್ತ ಕೋಷ್ಟಕವನ್ನು ರಚಿಸುವುದರಲ್ಲಿ ಅವುಗಳ ಒಂದು ಸಹಾಯವನ್ನು ತೆಗೆದುಕೊಂಡರು. ಈಗ ಈ ಮೆಂಡೆಲಿಯವರು ಈ ನ್ಯೂಲ್ಯಾಂಡ್ ಅವರ ಅಷ್ಟಕ ನಿಯಮವನ್ನು 8 ಎಂಬ ಪದವನ್ನು ನಿಯತ ಅಂತರದಲ್ಲಿ
ಮಕ್ಕಳೇ ನೆನಪಿಲ್ಲೇ ನಿಯತ ಅಂತರದಲ್ಲಿ ಎಂಬ ಪದದಿಂದ ಬದಲಾಯಿಸಿದರು. ನೋಡಿ, ಅವರ ಒಂದು ಪರಮಾಣು ರಾಶಿಯನ್ನು ಅದು ಆಧಾರ ಇಟ್ಕೊಂಡು ಸ್ವಲ್ಪ ಏನು ಬದಲಾವಣೆ ಮಾಡಿದರು ಅಂದ್ರೆ, ಈ ಆವರ್ತನೆಯ ನಂತರ ನಿಯಮಿತವಾಗಿ ನಿಯತವಾಗಿ 8 ಆಗಿರಬೇಕಿಲ್ಲ, ಅದರ ಬದಲಾಗಿ 8 ಇರಬಹುದು, 18 ಅಥವಾ 32 ಆಗಿರಬಹುದು. ಅವರು ಅದಕ್ಕೆ ಆ ಸ್ವರಗಳಿಗೆ ಹೋಲಿಸಿ 8ನೇ ಧಾತು ಮೊದಲನೇ ಧಾತುವನ್ನು ಹೋಲುತ್ತದೆ ಅಥವಾ ಅಷ್ಟಕ ನಿಯಮವನ್ನು ಹೋಲ್ತಾರೆ ಅಂತ ಪದ ಕೊಟ್ಟಿದ್ದಾರೆ. ಅದು ಕೆಲವೇ ಧಾತುಗಳಿಗೆ ಸೀಮಿತ ಆಯಿತು. ಆಮೇಲೆ ಹೊಸ ಧಾತುಗಳು ಇನ್ನೂ ಅವು ಇನ್ಮೇಲೆ ಆವಿಷ್ಕಾರ ಆಗೋದಿಲ್ಲ ಅಂತಕ್ಕಂತಹ ಭಾವನೆಯನ್ನು ವ್ಯಕ್ತಪಡಿಸಿದರು. ಆದರೆ ಇವರಿಗೂ ಅವ್ರಿಗೂ ಏನು ವ್ಯತ್ಯಾಸ ಮಕ್ಕಳೇ? ಮೆಂಡಲಿಯವರು ಅದು ಇನ್ನೂ ಮುಂದಿನ ಆಲೋಚನೆ ಇಟ್ಟುಕೊಂಡು ಮಕ್ಕಳೇ, ನೀನು ಹೊಸ ಧಾತುಗಳು ಸೃಷ್ಟಿಯಾದರೂ ಸಹ ಅವುಗಳಿಗೆ ಆ ಒಂದು ತಾವು ರಚಿಸಲ್ಪಟ್ಟಂತಹ ಆವರ್ತ ಕೋಷ್ಟಕದಲ್ಲಿ ಖಾಲಿ ಸ್ಥಳವನ್ನು ಬಿಟ್ಟು ಏನು ಮಾಡ್ಬೇಕ್ರೆ ಆ ಒಂದು ಕೋಷ್ಟಕವನ್ನು ಏನು ಮಾಡ್ತಾರೆ, ರಚಿಸ್ತಾರೆ. ಅಂದ್ರೇನು, ಈಗ ಈ ಮೆಂಡಲಿಯವರ ಆವರ್ತ ಕೋಷ್ಟಕದ ನಿಯಮ ಏನು? ನಾವು ದೊಬರಾಯಿ ನೋಡಿದ್ವಿ, ತ್ರಯಗಳ ನಿಯಮ, ಅಷ್ಟಕಗಳ ನಿಯಮ ನೋಡಿದ್ವಿ. ಇವರ ಒಂದು ಮೆಂಡಲಿಯವರ ಆವರ್ತಕ ಕೋಷ್ಟಕದ ನಿಯಮ ಯಾವ ಮಕ್ಕಳೇ? ಈ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳಾಗಿವೆ. ಈ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಮಕ್ಕಳೇ, ಒಂದು ಅಂಕ ಕೇಳ್ಬೋದು. ಅದು ನ್ಯೂಟನ್ನ ನಿಯಮವನ್ನು ತಿಳಿಸಿ, ಅಥವಾ ತ್ರಯಗಳ ನಿಯಮವನ್ನು, ದೊಬರಾಯನರನ್ನ ತ್ರಯಗಳ ನಿಯಮವನ್ನು ತಿಳಿಸಿ, ಅದು ಮೆಂಡಲಿಯವರವರ ಆವರ್ತಕ ನಿಯಮವನ್ನು ತಿಳಿಸಿ ಕೇಳಿದ ಮಕ್ಕಳೇ, ಈ ಒಂದು ಹೆಡ್ಡಿಂಗನ್ನು ನೀವು ಗಮನಿಸಿದಾಗ ಗೊತ್ತಾಗುತ್ತೆ. ಧಾತುಗಳ ಗುಣಗಳು ಅವುಗಳ ಪರಮಾಣುರಾಶಿಯ ಆವರ್ತನೆಯ ಪುನರಾವರ್ತನೆಗಳಾಗಿವೆ. ಮೆಂಡಲಿ ಟೇಬಲ್ ಮಕ್ಕಳೇ, ಇಲ್ಲಿ ಹೈಡ್ರೋಜನನ್ನು ಅದು ಬೇರೆ ಕಡೆ ಇಟ್ಟು ಅಂದು, ಯಾಕಂದ್ರೆ ಇವರ ಒಂದು ಕಾಲಮಾನದಲ್ಲಿಯೂ ಅದು ಮೆಂಡಲಿಯವರು ಸಹ ಆವರ್ತ ಕೋಷ್ಟಕದಲ್ಲಿ ಆ ಹೈಡ್ರೋಜನ್ಗೆ ಸೂಕ್ತ ಸ್ಥಾನಮಾನವನ್ನು ನೀಡಿಲ್ಲ ಮಕ್ಕಳು. ಆ ಒಂದು ಇತಿಮಿತಿಯಲ್ಲಿ ನಾನು ಮುಂದೆ ಹೇಳ್ತೀನಿ ನಿಮಗೆ. ಅದು ಈಗ ನಮಗಿಲ್ಲೇ ಹೀಲಿಯಂ ತಿಳ್ಕೊಂಡು ಏನು ಮಾಡೋದು, ಆ ಧಾತುಗಳನ್ನು ಮಕ್ಕಳಲ್ಲಿ 8 1 2 3 4 5 6 7 8 8 ಧಾತುಗಳದು. ಅದೇ ರೀತಿ ನೆಕ್ಸ್ಟ್ 8 ಧಾತುಗಳವ, ಮುಂದೆ 8 ಆಗಿರಬೇಕೆಂದಿಲ್ಲ ಮಕ್ಕಳ. ನಿಯಮ ನೋಡಿದೆವು ನಾವು, ಇಲ್ಲಿ ನೋಡಿದೆವು. ಅಂದರೆ ಆವರ್ತನ ನಂತರ ನಿಯಮಿತವಾಗಿ 8 ಆಗಿರಬೇಕು, ಅದರ ಬದಲಾಗಿ 8 18 ಇರಬಹುದು ಅಥವಾ 32 ಆಗಿರಬಹುದು ಎಂಬ ಆ ಒಂದು ನಿಯಮವನ್ನು ಇಟ್ಟುಕೊಂಡು ತಮ್ಮದೇ ಆದ ಕೋಷ್ಟಕವನ್ನು ರಚಿಸಿದರು ಮಕ್ಕಳು. ಈಗ ಮುಂದೆ ಈ ಮೆಂಡಲ್ ಆವರ್ತ ಕೋಷ್ಟಕ ಇಲ್ಲಿ ಅದ ಮಕ್ಕಳೇ. ಅದು ಇಲ್ಲೇ ಈ ಗುಂಪುಗಳಲ್ಲಿ R2O, R2O, R2O3 ಇವು ಏನು ಮಕ್ಕಳೇ, ಅಪ್ ಟು 8ನೇ ಗುಂಪಿನವರೆಗೆ ಆ ಥರ ರಚನೆಗಳವ. ಅದೇ ರೀತಿ RH2 ಅದು ಇದು ನಿಮಗೆ ಗೊತ್ತಲ್ಲ, ಪೀರಿಯಡ್ಸ್ ಆಲ್ರೆಡಿ ನಿಮಗೆ ಆವರ್ತಗಳು 7 ಆವರ್ತಗಳವ ಅಂತೇಳಿ ಆಧುನಿಕ ಆವರ್ತ ಕೋಷ್ಟಕದಲ್ಲಿ 7 ಆವರ್ತವ, 18 ಗುಂಪುಗಳವ ಅಂತ ಗಮನಿಸಿದ್ವಿ ಮಕ್ಕಳೇ. ನಾವು ಈ ಗುಂಪುಗಳ ಬಗ್ಗೆ ನಮಗೆ ಸುಳಿವನ್ನು ಕೊಟ್ಟವರು ಸಹ ಮೆಂಡಲಿಯವರವರೇ. ಆವರ್ತಕ ಅನ್ನೋದನ್ನು ಪದ ಆಲ್ರೆಡಿ ನಮಗೆ ನ್ಯೂಲ್ಯಾಂಡ್ ಅವರು ಪರಿಚಯ ಮಾಡಿದ್ದಾರೆ ಮಕ್ಕಳೇ. ಅದು ಇಲ್ಲೇ ಪೀರಿಯಡ್ಸ್ ಅದೆಲ್ಲ ಯಾರು ಮತ್ತೆ ತೋರಿಸುತ್ತೆ, ಪೀರಿಯಡ್ಸ್. ಆಮೇಲೆ ಈ ಗುಂಪುಗಳು, ಕಂಬಸಾಲಗಳು ಗುಂಪುಗಳಾಗಿವೆ ಮಕ್ಕಳೇ. ಅದು 1 2 ಇಲ್ಲ ನೋಡು, ಇಲ್ಲಿ 1 2 3 4 5 6 8 ಇಲ್ಲೇ ಗುಂಪುಗಳು ಅವ ಮಕ್ಕಳೇ. ಇಲ್ಲಿ ಕೆಳಗಡೆ ಅದ ಅದರ ವಿಷಯ, ಇದರ ಮಾಹಿತಿ ಅದ ನೋಡಿ. ಈ ಮೆಂಡಲಿಯವರವರ ಆವರ್ತ ಕೋಷ್ಟಕದಲ್ಲಿ 1872 ಮಕ್ಕಳೇ ಒಂದು ಜರ್ನಲ್ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಮಕ್ಕಳೇ. ಏನು, ಈ ಕಂಬಸಾಲ್ನ ಮೇಲ್ಭಾಗದಲ್ಲಿನ ಆಕ್ಸೈಡ್ಗಳು ಮಕ್ಕಳೆಲ್ಲ ನೋಡ R2O ಮತ್ತು ಹೈಡ್ರಾಯ್ಡ್ಗಳ ಸೂತ್ರದಲ್ಲಿ ಹೈಡ್ರೈಡ್ಗಳ ಕೆಳಗಡೆ RH2 RH ಅಂತದ ಮಕ್ಕಳು ಸೂತ್ರದಲ್ಲಿ R ಅಕ್ಷರ ಏನು ಮಾಡುತ್ತೆ, ಆ ಗುಂಪಿನಲ್ಲಿ ಯಾವುದೇ ಧಾತುವನ್ನು ಪ್ರತಿನಿಧಿಸುತ್ತೆ. ಅರ್ಥ ಆಯಿತು? ಇಲ್ಲ ಸೂತ್ರವನ್ನು ಬರೆದಿರುವ ವಿಧಾನವನ್ನು ಗಮನಿಸಿದಾಗ ಈ ಕಾರ್ಬನ್ ಮಕ್ಕಳೇ, ಕಾರ್ಬನ್ ಹೈಡ್ರೈಡ್ CH4 ಮೀಥೇನ್ ಅಂತಕ್ಕಂಥ ವಿಷಯವನ್ನು ಪಡೆದಿದ್ದು ನಾವು ಆಲ್ರೆಡಿ. ಅದು ಕಾರ್ಬನ್ ಹೈಡ್ರೈಡ್, ಅದನ್ನು RH4 ಎಂದು ನಾವು ಬರಿಬಹುದು. ಇಲ್ಲ RH4 ಅಂತಕ್ಕಂಥ ವಿಷಯವನ್ನು ಬರಿಬಹುದು.
ಆಮೇಲೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು CO2 ಅಂತ ಬರ್ತೀವಿ, ಅದನ್ನು ಏನು ಮಾಡಿದ್ವಿ ಇಲ್ಲಿ ಆ ಎಲಿಮೆಂಟ್ ಹೇಳಿದೆ ಇಲ್ಲಿ ಹೈಡ್ರೋಜನ್ ಸೂತ್ರದಲ್ಲಿ 6 ಅಕ್ಷರವು ಗುಂಪಿನ ಯಾವುದೇ ಧಾತುವನ್ನು ಸೂಚಿಸುತ್ತೆ. ನೋಡಿ ಇಲ್ಲಿ ಕಾರ್ಬನನ್ನು ಸೂಚಿಸುವುದು ಎಂದು ಬರೆಯಲಾಗಿದೆ ಮಕ್ಕಳೇ. ಎಲ್ಲ ಆ ಒಂದು ಗುಂಪಿನಲ್ಲಿ ಎಲ್ಲ ಧಾತುಗಳಿಗೆ ಅದು ಅನ್ವಯ ಆಗುವಂತೆ ಒಂದು 2 ಸೂತ್ರಗಳನ್ನು ನಾವು R2O ಮತ್ತು RH ಇರುವ ಅದೇ ರೀತಿ RO R2O3 ಅಂತಕ್ಕಂತಹ ಸೂತ್ರವನ್ನು ತೆಗೆದುಕೊಂಡು ತಮ್ಮ ಕೋಷ್ಟಕವನ್ನು ರಚಿಸಿದರು. ಆ ರೀತಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಯಾಕೆ ತೆಗೆದುಕೊಂಡ್ರು ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ನಾನು ನಿಮಗೆ ನೀಡಿದ್ದೀನಿ ಮಕ್ಕಳೇ. ಈ ಆಧಾರದ ಮೇಲೆ ಏನು ಮಾಡಿದರು, ತಮ್ಮ ಕೋಷ್ಟಕವನ್ನು ರಚಿಸಿದರು ಮಕ್ಕಳೇ. ಅದು ಇಲ್ಲಿ ಕೂಡ ಅವರ ಆವರ್ತ ಕೋಷ್ಟಕದಲ್ಲಿ ಅದು ಇಲ್ಲೇ ಆ ಜೋಡಣೆಯನ್ನು ನಾವು ಗಮನಿಸಬಹುದು ಮಕ್ಕಳೇ. ಅದು ಈಗ ಆಲ್ರೆಡಿ ನ್ಯೂಲ್ಯಾಂಡ್ ಅವರು ಯಾವ ರೀತಿ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಬಿಡಿಸಿದ್ರು, ಅದೇ ರೀತಿ ಇವರು ಕೂಡ ನಿಯತ ಅಂತರದಲ್ಲಿ ಅವು ಏನು ಮಾಡ್ತವೆ, ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸ್ಕೊಂತ ಹೋದಾಗ ಮಕ್ಕಳೇ ಈ ಒಂದು ರಚನೆಯನ್ನು ನೀವು ಗಮನಿಸ್ತೀವಿ. ಆಮೇಲೆ ಇಲ್ಲಿಯೂ ಕೂಡ ಕೆಲವು ಅಂಶಗಳನ್ನು ನಾವು ಏನು ಅವರ ಸಾಧನೆಗಳನ್ನು ಗಮನಿಸುವ ಮಕ್ಕಳೇ. ಈ ಮೆಂಡೆಲಿಯರ್ ಅವರು ಏನು ಮಾಡಿದ್ರು, ಧಾತುಗಳನ್ನು ಅಡ್ಡ ಸಾಲು ಆವರ್ತ ಮತ್ತು ಕಂಬ ಸಾಲು ಗುಂಪುಗಳೆಂದು ಜೋಡಿಸಿ ಕೋಷ್ಟಕವನ್ನು ರಚಿಸಿದ್ದಾರೆ ಮಕ್ಕಳೇ. ಈಗ ನೋಡಿ ಹೇಳಿದ್ದಲ್ಲೇ ಮಕ್ಕಳೇ ಇಲ್ಲೇ ಅದೆಲ್ಲ ಮೆಂಡೆಲಿಯರ್ ಅವರ ಕೋಷ್ಟಕವನ್ನು ಏನು ಮಾಡಿದ್ರು, ಇಲ್ಲಿ ಕೂಡ ಇವರು ರಚಿಸಿರ್ತಕ್ಕಂಥ ಮಕ್ಕಳೇ ಏನು ಈ ಆವರ್ತಗಳು ಮತ್ತು ಗುಂಪುಗಳು ಅಂತೇಳಿ ವರ್ಗೀಕರಣ ಮಾಡಿದರು. ಆಮೇಲೆ ಈ ಗುಣಗಳಲ್ಲಿ ಸಾಮ್ಯದ ಧಾತುಗಳು ಒಂದೇ ವರ್ಗದಲ್ಲಿ ಇಡಲಾಯಿತು. ಅಂದ್ರೇನು ಮಕ್ಕಳೇ, ಇಲ್ಲಿ ಇವತ್ತಿನ ದಿವಸ ನಮ್ಮ ಆಧುನಿಕ ಆವರ್ತ ಕೋಷ್ಟಕದಲ್ಲಿಯೂ ಸಹ ಮಕ್ಕಳೇ ಏನು ಆ ಕಂಬ ಸಾಲುಗಳಲ್ಲಿ ಕಂಡು ಬರ್ತಕ್ಕಂತಹ ಧಾತುಗಳು ಏನವ, ಆ ಸಾಮ್ಯತೆಯನ್ನು ಹೊಂದಿರತಕ್ಕಂತಹ ಗುಣಗಳು ಅವ. ಅದು ಭೌತಿಕ ಇರ್ಬೋದು, ರಾಸಾಯನಿಕ ಇರಬಹುದು ಮಕ್ಕಳೇ. ಅದೇ ಮುಂದೆ ಈ ಮೆಂಡೆಲಿಯವರು ಇನ್ನೂ ಆವಿಷ್ಕಾರವಾದ ಧಾತುಗಳನ್ನು ಮೊದಲೇ ಊಹಿಸಿ ಆ ಸ್ಥಾನಗಳನ್ನು ಖಾಲಿ ಬಿಟ್ಟಿದ್ರು. ಇದೆಂಥ ಮಾಹಿತಿ ನೋಡಿ ಮಕ್ಕಳೇ, ನಿಮ್ಮೆಲ್ಲರಿಗೆ ಒಂದು ನಿಲುಕಲಾರದ ಒಂದು ವಿಷಯ ಮಕ್ಕಳೇ. ನೋಡು ಮುಂದಿನ ಒಂದು ಆಲೋಚನೆ ಹೇಗಿತ್ತು ನೋಡಿ ಇವ್ರದ್ದು. ಮೆಂಡೆಲಿಯವರು ಇನ್ನೂ ಆವಿಷ್ಕಾರವಾಗದ ಧಾತುಗಳನ್ನು ಮೊದಲೇ ಊಹಿಸಿ, ಅಂದರೆ ಗೊತ್ತಿದ್ದವರಿಗೆ ಇನ್ನೂ ಧಾತುಗಳು ಯಾಕಂದರೆ ಏನು ಆವಿಷ್ಕಾರ ಆಗ್ತವೆ, ಅವುಗಳು ಎಲ್ಲಿಡಬಹುದು ಆವರ್ತ ಕೋಷ್ಟಕದಲ್ಲಿ, ಅದು ಖಾಲಿ ಬಿಟ್ಟಿದ್ದಾರೆ. ಇದೊಂದು ಪ್ರಮುಖವಾದ ಸಂಗತಿ ಅನ್ನಬಹುದು ಮಕ್ಕಳೇ. ಅದು ಈ ಖಾಲಿರುವ ಸ್ಥಳದಲ್ಲಿ ದೊರೆಯುವ ಧಾತುಗಳನ್ನು ಸಂಸ್ಕೃತ ಸಂಖ್ಯೆ ಏಕ ಎಂಬ ಪ್ರತ್ಯಯವನ್ನು ಅದೇ ಗುಂಪಿನ ಹಿಂದಿನ ಧಾತುವಿಗೆ ಸೇರಿಸಿ ಹೆಸರಿಸಿದರು ಮಕ್ಕಳು. ಇದು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳು. ಇಲ್ಲ ಎಕ್ಸಾಂಪಲ್ ಅದ ನಮಗೆ ಈ ಲಕ್ಷಣಗಳು. ಆಮೇಲೆ ಅಲ್ಯೂಮಿನಿಯಂ ಅದ, ಗ್ಯಾಲಿಯಂ ಅದ ಎಕ್ಸಾಂಪಲ್ ತೆಗೆದುಕೊಂಡ ಮಕ್ಕಳೇ. ಈ ಪರಮಾಣು ರಾಶಿ ಗೊತ್ತು ನಿಮಗೆ, ಅಲ್ಯೂಮಿನಿಯಮ್ದು 68, ಗ್ಯಾಲಿಯಮ್ದು ಮಕ್ಕಳೇ 69.7 ಬರ್ದ್ವಿ. ಈ ಆಕ್ಸೈಡ್ನ ಸೂತ್ರವನ್ನು E2O3 ಯಾಕೆ ಬಂದು ಮಕ್ಕಳೇ, ಅಲ್ಯೂಮಿನಿಯಂ ಅದ. ಅಲ್ಯೂಮಿನಿಯಮ್ದು ಏನು ವೇಲೆನ್ಸಿ 3 ಅಲ್ವಾ, Al2O3 ಬರಿತೀವಿ ನಾವು. ಅದ್ರ ಬದಲಿ ಇಲ್ಲಿ ಅಲ್ಯೂಮಿನಿಯಂ ಯಾವ ಮಕ್ಕಳೇ ಏಕ ಅಂತಕ್ಕಂತಹ E2 ತೆಗೆದುಕೊಂಡ್ವಿ. ಅದೇ ರೀತಿ ಗ್ಯಾಲಿಯಂ Ga2O3, ಗ್ಯಾಲಿಯಂ ವೇಲೆನ್ಸಿ ಮಕ್ಕಳೇ 3 ಅಲ್ಲ, ಆಕ್ಸಿಜನ್ ವೇಲೆನ್ಸಿ 2, Ga2O3. ಇದನ್ನು ನೀವು 9ನೇ ಕ್ಲಾಸಲ್ಲಿ ಈ ವಿಷಯವನ್ನು ನಿಮಗೆ ನಾನು ಕಲಿಸಿದ್ದೀನಿ. ಅದೇ ರೀತಿ ಕ್ಲೋರೈಡ್ನ ಸೂತ್ರವನ್ನು ಮಕ್ಕಳೇ, ಕ್ಲೋರೈಡ್ನ ಗೊತ್ತು ನಿಮ್ಗೆ ಆಲ್ರೆಡಿ, ಅದು ಈ ECl3 ಕ್ಲೋರಿನ್ ವೇಲೆನ್ಸಿ 1 ಅದ, ಅದು ಅಲ್ಯೂಮಿನಿಯಂ 3 ಅದ, ಅಲ್ಯೂಮಿನಿಯಂ ಅದ. ಏಕ ಅಲ್ಯೂಮಿನಿಯಂ ಎಂಬ ಏನು ಪ್ರತ್ಯಯವನ್ನು ಅದೇ ಗುಂಪಿನ ಹಿಂದಿನ ಧಾತುವಿಗೆ ಸೇರಿಸಿ ಆ ಹೆಸರಿಸಿದ ಮಕ್ಕಳೇ ತಮ್ಮ ಆವರ್ತಕ ಕೋಷ್ಟಕವನ್ನು. ಹೌದು. ಈ ಆಮೇಲೆ ಈ ಮೆಂಡೆಲಿಯರ್ ಆವರ್ತ ಕೋಷ್ಟಕದ ಸಾಧನೆಗಳನ್ನು ಇನ್ನೂ ಮುಂದುವರಿಸಿದಾಗ ಮಕ್ಕಳೇ ಅತ್ಯಂತ ಮಾಹಿತಿ ಇದೆ ನೋಡಿ. ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕು. ಈ ಇಲೆಕ್ಟ್ರಾನ್ ವಿನ್ಯಾಸ ಆವರ್ತಕ ಕೋಷ್ಟಕದ ಬೆನ್ನೆಲುಬು ಅಂತ ಹೇಳ್ತೀವಿ ಮಕ್ಕಳೇ. ಈಗ ನಮಗೆ ನಾವು ಅಧ್ಯಯನ ಮಾಡ್ತಕ್ಕಂತಹ ಆಧುನಿಕ ಆವರ್ತ ಕೋಷ್ಟಕ ಏನದ ಮಕ್ಕಳೇ, ಅದು ರಚನೆ ಆಗಬೇಕಪ್ಪ ಅಂದ್ರೆ ಇಲೆಕ್ಟ್ರಾನ್ ವಿನ್ಯಾಸ ಅವಶ್ಯ. ಆದರೂ ಸಹ ಇಲ್ಲದ ನೋಡು, ಇಲೆಕ್ಟ್ರಾನ್ ವಿನ್ಯಾಸದ ಅರಿವಿಲ್ಲದ ಸಂದರ್ಭದಲ್ಲಿಯೇ ಕೋಷ್ಟಕ ರಚಿಸಿದ ವಿವೇಚನಾ ದೃಷ್ಟಿಯುಳ್ಳ ಸಾಧನೆ ಮೆಂಡೆಲಿಯರ್ ಮಕ್ಕಳೇ ಬಹಳ ಒಂದು ವಿಶಿಷ್ಟ ಒಂದು ಲಕ್ಷಣ ಮಕ್ಕಳೇ. ಯಾವುದು ಹೇಳ್ತೀವಲ್ಲ, ಇದೇ ಹೇಳಿದಲ್ಲ, ಬ್ಯಾಕ್ ಬೋನ್ ಆಫ್ ದ ಪಿರಿಯಾಡಿಕ್ ಟೇಬಲ್, ವಿಚ್ ಒನ್
ದಟ್ ಈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆದರೆ ಅದರ ಮಾಹಿತಿ ಅವರಿಗೆ ಗೊತ್ತಿರದೇ ಕೂಡ ಅವರು ಒಂದು ಕೋಷ್ಟಕವನ್ನು ರಚಿಸಿದ ಮಕ್ಕಳೇ, ಅದು ಒಂದು ಅತ್ಯಂತ ಮಹತ್ವ ಸಂಗತಿ ಅನ್ಬೋದು. ಆಮೇಲೆ ಈ ಆಧುನಿಕ ಆವರ್ತ ಕೋಷ್ಟಕ್ಕಿಂತ ಮೆಂಡಲೀವ್ ಆವರ್ತ ಕೋಷ್ಟಕ ತೀರಾ ಭಿನ್ನವಾಗಿಲ್ಲ. ಈಗ ಮೊದಲೇ ಹೇಳಿದ ಮಕ್ಕಳನ್ನ ಯಾವ ರೀತಿ ತೀರಾ ಭಿನ್ನವಾಗಿಲ್ಲ ಹೇಳಿ ನೋಡು. ಇಲ್ಲಿಯೂ ಆವರ್ತಗಳವ, ಅಲ್ಲಿಯೂ ಆವರ್ತಗಳ ಮಕ್ಕಳು. ಅದೇ ರೀತಿ ಗುಂಪುಗಳು, ಇಲ್ಲಿಯೂ ಸಹ ಗುಂಪುಗಳು. ಅಂದ್ರೇನು, ಇದು ಮೆಂಡಲೀವ್ ಆವರ್ತ ಕೋಷ್ಟಕದ ನಿಖರತೆಯನ್ನ, ಅವರನ್ನ ವರ್ಗೀಕರಣ ಪರಿಕಲ್ಪನೆಯ ಜನಕ ಎಂದು ಗುರುತಿಸುವಂತಾಯಿತು. ಈ ಒಂದು ಕಾರಣಾಂತರದಿಂದಲೇ ಮಕ್ಕಳೇ ಆವರ್ತ ಕೋಷ್ಟಕದ ಜನಕ ಎಂದು ಹೇಳಿ ನಾವು ಕರೆಯಲಾಯಿತು. ಆಮೇಲೆ ಈ ಮೆಂಡಲೀವ್ ಆವರ್ತ ಕೋಷ್ಟಕದ ಮತ್ತೊಂದು ಪ್ರಮುಖ ಅಂಶ ಏನು ಮಕ್ಕಳೇ, ಈ ರಾಜ ಅನಿಲಗಳನ್ನು ಆವಿಷ್ಕರಿಸಿದಾಗ ಈಗಾಗಲೇ ಅಸ್ತಿತ್ವದ ಜೋಡಣೆಗೆ ತೊಂದರೆಯುಂಟು ಮಾಡದೆ ಹೊಸ ಗುಂಪಿನಲ್ಲಿ ಇಡಬಹುದಾಗಿತ್ತು. ಅರ್ಥ ಆಗುತ್ತಾ ಮಕ್ಕಳೇ? ಅಂದ್ರೇನು, ಈ ನ್ಯೂಲ್ಯಾಂಡ್ ಅವರು ಅವರ ಒಂದು ಕೋಷ್ಟಕ ಕೆಲವೇ ಧಾತುಗಳು ಸೀಮಿತ ಆಯಿತು. ಆಮೇಲೆ ಎಲ್ಲಿ ಫ್ಲಾಪ್ ಆದ ಮಕ್ಕಳೇ, ಅದು ಜಡ ಅನಿಲಗಳ ಆವಿಷ್ಕಾರ ಆದಮೇಲೆ ಅವರ ಒಂದು ಕೋಷ್ಟಕ ಅಷ್ಟೊಂದು ಸಮಂಜಸ ಆಗಲಿಲ್ಲ, ಅಸಮಂಜಸ ಆಯಿತು. ಅದು ಇವ್ರದ್ದು ಹೆಂಗಿತ್ತು, ಖಾಲಿ ಸ್ಥಳವನ್ನು ಬಿಟ್ಟು ಏನು ಮಾಡಿದ್ರು, ಆ ಒಂದು ಕೋಷ್ಟಕವನ್ನು ರಚನೆ ಮಾಡಿ. ಯಾಕೆ ಖಾಲಿ ಸ್ಥಳ ಬಿಟ್ಟಿದ್ರು, ಮುಂದೆ ಆವಿಷ್ಕಾರ ಆಗ್ತಕ್ಕಂತಹ ಧಾತುಗಳನ್ನು ಆ ಒಂದು ಸ್ಥಾನದಲ್ಲಿ ಇಡಬಹುದು ಎಂಬ ಪರಿಕಲ್ಪನೆಯನ್ನ ಇವರು ಹೊಂದಿದ್ರು ಮಕ್ಕಳು. ಆಮೇಲೆ ಕೊನೆಯದಾಗಿ ಮಕ್ಕಳೇ ಯಾವುದು, ಮೆಂಡಲೀವ್ ವರ್ಗೀಕರಿಸಿದ ಇತಿಮಿತಿಗಳು. ಇತಿಮಿತಿಗಳು ಗೊತ್ತಲ್ಲ ಮಕ್ಕಳೇ, ಈ ಅವರ ಒಂದು ಡಿಸ್ಅಡ್ವಾಂಟೇಜಸ್ ಏನಿತ್ತಪ್ಪ. ಇಲ್ಲಿವರೆಗೆ ಸಾಧನೆಗಳು ನೋಡಿದ್ದೀವಿ, ಅದು ಸಾಮಾನ್ಯ ನಿಮ್ಮ ಸಾಧನೆ ಕರೆದ್ರೆ ಕೆಲವೊಂದು ಸಾರಿ ಇತಿಮಿತಿಗಳನ್ನ ಕೇಳಿದಾಗ ಅವರ ಆವರ್ತ ಕೋಷ್ಟಕದ ಹೈಡ್ರೋಜನ್ ಸರಿಯಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ. ಈಗ ಗಂಟು ಮಕ್ಕಳೇ, ಹೈಡ್ರೋಜನ್ ಹೊರತುಪಡಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಧಾತುಗಳು ಲೋಹಗಳಾಗಿವೆ. ಈ ಕಡೆ ತಿರುಗಲ್ಲ ಎಡಭಾಗದಲ್ಲಿ ಮಕ್ಕಳೇ, ನಾ ಬೋರ್ಡ್ ಕಡೆ ಬೋರ್ಡ್ ಮೇಲೆ ನಿಂತಾಗ ನನ್ನ ಎಡಭಾಗ ಯಾವುದಾಗುತ್ತೆ, ನಾ ಬೋರ್ಡ್ ಮೇಲೆ ಪಾಠ ಮಾಡುವಾಗ ಆವರ್ತ ಕೋಷ್ಟಕವನ್ನು ನಾನು ಬ್ಲ್ಯಾಕ್ ಬೋರ್ಡ್ ಗ್ರೀನ್ ಬೋರ್ಡ್ ಹಾಕಿರ್ತೀನಿ ಮಕ್ಕಳೇ. ಅವಾಗ ನನ್ನ ಎಡಭಾಗ ಯಾವುದಾಗುತ್ತೆ, ನಿಮ್ಮ ಕಡೆ ಮುಖ ಮಾಡಿ ನಿಂತಿರ್ತೀನಿ ನಾನು, ಅವನ ಎಡಭಾಗ ಯಾವುದಾಗುತ್ತೆ ಆ ಒಂದು ಲೋಹಗಳಾಗ್ತವೆ, ಬಲಭಾಗ ಲೋಹಗಳು. ನಿಮ್ಮ ತೆಗೆದುಕೊಂಡಾಗ ಮಕ್ಕಳೇ, ನಿಮ್ಮ ಬಲಭಾಗ ನೀವು ನೋಡೋ ಯಾವ ಒಂದು ಭಾಗವನ್ನು ಮೆನ್ಷನ್ ಮಾಡ್ತೀರಿ, ನಿಮ್ಮನ್ನು ಇಟ್ಟುಕೊಂಡ್ರೆ ನಿಮ್ಮ ಬಲಭಾಗ ಅಂತ ಆಗುತ್ತೆ, ನಿಮಗೆ ಎಡಭಾಗ. ನನ್ನನ್ನು ತೆಗೆದುಕೊಂಡಾಗ ಈ ನಾನು ಕೂಡ ಆ ಸ್ಕ್ರೀನ್ ಎದುರುಗಡೆ ಇದ್ದಪ್ಪ ಅಂದರೆ ಬಲಭಾಗದಲ್ಲಿ ಅಲೋಹಗಳವ, ಎಡಭಾಗದಲ್ಲಿ ಲೋಹಗಳವ, ಹೈಡ್ರೋಜನನ್ನು ಹೊರತುಪಡಿಸಿ. ಇಲ್ಲಿಯೂ ಕೂಡ ಇವರಿಗೆ ಏನೋ ಆ ಹೈಡ್ರೋಜನ್ಗೆ ಸೂಕ್ತ ಸ್ಥಾನಮಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ. ಇತಿಮಿತಿ ಮಕ್ಕಳೇ, ಈ ಮೆಂಡಲೀವ್ ಅವರ ವರ್ಗೀಕರಣ ಇತಿಮಿತಿ. ಆಮೇಲೆ ಎಲ್ಲ ಧಾತುಗಳ ಸಮಸ್ಥಾನಿಗಳು ಮೆಂಡಲೀವ್ ಅವರ ಆವರ್ತಕ ನಿಯಮಕ್ಕೆ ಸವಾಲೆನಿಸಿದವು. ಯಾಕೆ ಮಕ್ಕಳು ಹೇಳಿ ನೋಡೋಣ. ಇವತ್ತು ದಿವಸ ನೀವು ಈ ಸಮಸ್ಥಾನಿಗಳು ನೋಡಿರಿ, ಕಾರ್ಬನ್ನ ಸಮಸ್ಥಾನಗಳಿರ್ಬೋದು, ಹೈಡ್ರೋಜನ್ ಸಮಸ್ಥಾನಗಳಿರ್ಬೋದು, ಹೌದು, ಅವುಗಳಿಗೆ ಎಷ್ಟೆಷ್ಟು ಮಕ್ಕಳೇ ಈ ಮೆಂಡಲೀವ್ ಪ್ರಕಾರ ಏನಾಗಿತ್ತು, 3 4 ಸ್ಥಾನ ಕೊಡಬೇಕಾಗಿತ್ತು ಆಕ್ಯತ್ತು. ಆದ್ದರಿಂದ ಸ್ವಲ್ಪ ಏನಾಯಿತು, ಈ ಸಮಸ್ಥಾನಿಗಳು ಕಂಡು ಹಿಡಿದ ಮೇಲೆ ಆ ಆವರ್ತ ಕೋಷ್ಟಕದಲ್ಲಿ, ಯಾವುದು ಮೆಂಡಲೀವ್ ಆವರ್ತ ಕೋಷ್ಟಕದಲ್ಲಿ ಅವುಗಳಿಗೆ ಸ್ವಲ್ಪ ಏನಾಯಿತು, ಆ ಒಂದು ಅಸಮಂಜಸ ಅನಿಸ್ತು. ಹೌದು, ಈ ಆದ್ದರಿಂದ ನಾವು ವಿಶೇಷವಾಗಿ ಭಾರ ಧಾತುಗಳನ್ನು ಪರಿಗಣಿಸುವಾಗ 2 ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನು ಆವಿಷ್ಕರಿಸಬಹುದಾಗಿದೆ ಎಂದು ಊಹಿಸುವುದು ಸಾಧ್ಯವಾಗುವುದಿಲ್ಲ. ಅರ್ಥ ಮಕ್ಕಳೇ, ಈ ಒಂದು 3 ಪಾಯಿಂಟ್ಸ್ ಏನು, ಈ ಒಂದು ಮೆಂಡಲೀವ್ ಅವರ ವರ್ಗೀಕರಣದ ಇತಿಮಿತಿಗಳು, ಸಮಸ್ಥಾನಿಗಳನ್ನು ಅದು ಕಂಡು ಹಿಡಿದ ಮೇಲೆ ಈ ಒಂದು ಮೆಂಡಲೀವ್ ಆವರ್ತ ಕೋಷ್ಟಕ ಸ್ವಲ್ಪ ಆ ಸಮಸ್ಥಾನಿಗಳಿಗೆ ಎಲ್ಲಿ ಸ್ಥಾನ ಕೊಡಬೇಕು ಅಂತಕ್ಕಂತಹ ಮಾಹಿತಿ. ಅಂದ್ರೆ ಕಾರ್ಬನ್ ಕೇಸ್ ಮಕ್ಕಳೇ, ಕಾರ್ಬನ್ ಸಮಸ್ಥಾನಿಗಳು, ಕಾರ್ಬನ್ ಅದು ಸಮಸ್ಥಾನಿಗಳು ನೀವು ಗಮನಿಸಿದ ಮಕ್ಕಳು, ಇಲ್ಲೇ ಇಲ್ಲ ಕಾರ್ಬನ್ನ ಸಮಸ್ಥಾನಿಗಳು ಏನವ, ಅದು ಇಲ್ಲ 1 2 3 4 ಈ ರೀತಿ 4 ಸಮಸ್ಥಾನಿಗಳು. ಅಂದ್ರೆ ಕಾರ್ಬನ್ಗೆ ಅಕಾರ್ಡಿಂಗ್ ಟು ಮೆಂಡಲೀವ್ ಏನೋ 4 ಸ್ಥಾನ ಕೊಡ್ಬೇಕಲ್ಲ, ಹಂಗಾದ್ರೆ ಎಲ್ಲಿ ಕೊಡ್ಬೇಕಾಗುತ್ತೆ, ಕಷ್ಟ. ಆದ್ದರಿಂದ ಮಕ್ಕಳೇ ಈ ಒಂದು ನಾವು ಪಾಯಿಂಟ್ಸನ್ನು ಗಮನಿಸಿದ್ವಿ. ಅರ್ಥ ಆಯಿತು. ಇಷ್ಟು ವಿಷಯ ಇವತ್ತು ದಿವಸ ನಿಮಗೆ ಗೊತ್ತಿರಲಿ ಮಕ್ಕಳೇ. ನಾಳೆ ದಿವಸ ಯಾವುದು ಮಾಡೋದು, ನಾವು ಈ ಆಧುನಿಕ ಆವರ್ತಕ ಕೋಷ್ಟಕದ ಬಗ್ಗೆ
ಆ ಒಂದು ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಈಗ ನಮಗೆ ಡೊಬ್ರೈನ್ ತ್ರಯಗಳ ನಿಯಮ ಆಯಿತು, ನ್ಯೂಲ್ಯಾಂಡ್ನ ಅಷ್ಟಕಗಳ ನಿಯಮ ಆಯಿತು, ಆಮೇಲೆ ಅದು ಡಿಮಿಟ್ರಿ ಮೆಂಡಲಿಯವರವರ ಆವರ್ತಕ ಕೋಷ್ಟಕದ ಬಗ್ಗೆ ನೋಡಿದ್ವಿ. ಆ ಡಿಮಿಟ್ರಿ ಮೆಂಡಲಿಯವರವರ ಆವರ್ತಕ ಕೋಷ್ಟಕದಲ್ಲಿ ಕಂಡು ಬರ್ತಕ್ಕಂತಹ ಲಕ್ಷಣಗಳು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ, ಮಾಡರ್ನ್ ಪೀರಿಯಡ್ ಟೇಬಲ್ನಲ್ಲಿ ಕಂಡು ಬರ್ತವೆ. ಅದು ಇಲ್ಲಿ ಆವರ್ತ ಗುಂಪುಗಳು ಅದು. ಆಮೇಲೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾಳೆ ದಿವಸ ನಾವು ಚರ್ಚೆ ಮಾಡೋಣ. ಓಕೆ, ಎಲ್ಲರಿಗೂ ಧನ್ಯವಾದ.